ಇಂಗ್ಲಿಷ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಒಂದು ಪ್ರಶ್ನೆ ಮಾಡ್ತಾ ಇದ್ರು. ನೀವು ಬಿಡದಿ ವಿಚಾರ ಬಂದ್ರು ರಿಯಲ್ ಎಸ್ಟೇಟೇ, ನೈಸ್ ವಿಚಾರ ಬಂದ್ರು ರಿಯಲ್ ಎಸ್ಟೇಟೇ. ಇದೇನೋ ಹೊಸದಾಗೆ ಒಂದು ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 5% ಪಾರ್ಕ್ ನ ಯೂಸ್ ಮಾಡ್ತೀವಿ ಅಂದ್ರೆ, ಇವತ್ತು ಲಾಲ್ ಬಾಗು ಕಬನ್ ಪಾರ್ಕ್ ನ ಉದಾಹರಣೆ ಕೊಡೋದಾದ್ರೆ 18 ಎಕರೆ 12.5 ಎಕರೆ ಸರಿ ಸುಮಾರು 30 ಎಕರೆ. ಇವತ್ತು 5% ಅಲ್ಲೂ ಕೂಡ ಏನೋ ವಾಣಿಜ್ಯ ಕಟ್ತೀವಿ, ಏನೋ ಸಮ್ ಕಮರ್ಷಿಯಲ್ ಆಕ್ಟಿವಿಟೀಸ್ ನ ಮಾಡ್ತೀವಿ ಅಂತ ಹೇಳ್ತಾರೆ. ನನಗೆ ಒಂದು ಇದೆಲ್ಲ ನೋಡಿದಾಗ ಅನ್ಸೋದು, ಸರ್ಕಾರ ರಿಯಲ್ ಎಸ್ಟೇಟ್ ಪರವಾಗಿದೆ. ಇತ್ತೀಚೆಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ನಡ್ಕೊಳ್ತಾರೆ ಅಂತಕ್ಕಂಥದ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಿದ್ವಿ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯಮಂತ್ರಿಗಳು ಯಾವುದೋ ಒಂದು ರಿಯಲ್ ಎಸ್ಟೇಟ್ ನ ಫರ್ಮ್ ನ ಸಿಇಒ ಆಗಿ ಕಾಣ್ತಾ ಇದ್ದಾರೆ ನಮ್ಮ ಕಣ್ಮುಂದೆ. ಎಲ್ಲಾದ್ರಲ್ಲೂ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಉತ್ತೇಜನ ಕೊಟ್ಕೊಂಡು, ಅದರಲ್ಲಿ ಸರ್ಕಾರನೇ ಬಹಳ ಪ್ರಮುಖವಾದಂತ ಪಾತ್ರ ವಹಿಸಿ, ಅದರಲ್ಲೂ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಫರ್ಮ್ ನ ಸಿಇಒ ಆಗಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ. ಯಾತಕ್ಕೆ ಈ ವಿಚಾರದಲ್ಲಿ ಇಷ್ಟೆಲ್ಲ ಹೈಕೋರ್ಟ್ ಹೇಳಿದ್ರು ಕೂಡ ರೈತರಿಗೆ ಅನ್ಯಾಯ ಆಗಿದೆ, ಎಕ್ಸೆಸ್ ಲ್ಯಾಂಡ್ ತಗೊಂಡಿದ್ದೀರಿ, ರೈತರಿಗೆ ಕಂಪನ್ಸೇಷನ್ ಸಿಕ್ಕಿಲ್ಲ, ರೈತರನ್ನ ಉಳಿಸಿ ಯೋಜನೆ ಹೆಸರಿನಲ್ಲಿ ಯಾವ ಒಂದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅದು ಕೂಡ ಅಪೂರ್ಣ ಆಗಿದೆ, ಅದು ಪೂರ್ಣಗೊಳಿಸಿಲ್ಲ, ಎಲ್ಲ ಉಲ್ಲಂಘನೆ ಆಗಿದೆ. FWA ಯಾವುದು ನಾಟ್ ಈವನ್ 5 to 10% ಕೂಡ ನಿಮ್ ಕಣ್ಮುಂದೆ ಹೇಳಿದೀನಿ. ಪಿರಿಪಿರಲ್ ರೋಡ್ಗಳಿಲ್ಲ, ಲಿಂಕ್ ರೋಡ್ಗಳಿಲ್ಲ, ತಾತ್ಕಾಲಿಕ ಡಾಂಬರೀಕರಣ ರಸ್ತೆಗಳು, 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಆಗ್ಲಿಲ್ಲ. ಯಾತಕ್ಕೆ ಮತ್ತೆ 20,000 ಎಕರೆ ನೈಸ್ ಸಂಸ್ಥೆ ಅಡಿಯಲ್ಲಿ 26 ವರ್ಷದಿಂದ ಏನ್ ಮಾಡ್ತಾ ಇದೆ? ಈಗ ಹೈಕೋರ್ಟ್ ನಮ್ಗೆ 2026 ಜುಲೈ ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶದ ಪ್ರಕಾರವಾಗಿ ಐ ಥಿಂಕ್ ಸರ್ಕಾರ ಇದು ಟೇಕ್ ಓವರ್ ಮಾಡಬೇಕು. ಈ ಪ್ರಾಜೆಕ್ಟ್ ಅನ್ನ ಸರ್ಕಾರ ಟೇಕ್ ಓವರ್ ಮಾಡತಕ್ಕಂಥ ಸೂಕ್ತ. ಇದು ನಮ್ಮ ಡಿಮ್ಯಾಂಡ್ಸ್ ಆಗಿದೆ. ಜೊತೆಯಲ್ಲಿ ಇವತ್ತು ವೆಬ್ಸೈಟ್ ಲಾಂಚ್ ಮಾಡಿದೀವಿ, ಇಂದಿನಿಂದ ಕ್ಯಾಂಪೇನ್ ರನ್ ಮಾಡ್ತೀವಿ. ಈ ಕ್ಯಾಂಪೇನ್ ನಿರಂತರವಾಗಿ ರೈತರಿಗೆ ಮತ್ತೆ ಅವರ ಏನು ಭೂಮಿಯನ್ನ ವಾಪಸ್ ಕೊಡಿಸ್ತಕ್ಕಂಥದ್ದಕ್ಕೆ, ಕೇವಲ ಅವರು ಭೂಮಿ ಕೊಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, 20 ವರ್ಷಕ್ಕೂ ಹೆಚ್ಚಿನ ವರ್ಷಗಳ ಕಾಲ ರೈತರು ಭೂಮಿ ಕಳ್ಕೊಂಡಿರ್ತಕ್ಕಂಥದ್ದು, ಅದಕ್ಕೆ ಬಡ್ಡಿ ಸಮೇತವಾಗಿ ಇವತ್ತು ರೈತರಿಗೆ, ಯಾಕೆಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಇದು 2013ರ ಕಾಯ್ದೆ ಏನು UPA ಗವರ್ಮೆಂಟ್ ಅಲ್ಲಿ 2013 LARR ಆಕ್ಟ್ ಅಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿದೆ. ಆ ಕಾಯ್ದೆ ಅಡಿನೇ ನಾವು ಕೂತು ಹೇಳ್ತಕ್ಕಂಥದ್ದಾದ್ರೆ, ಸರ್ಕಾರ ಇವತ್ತು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ವಾಪಸ್ಸು ಈ ಭೂಮಿಯನ್ನ ಕೊಡಿಸ್ತಕ್ಕಂಥದ್ದು, ಜೊತೆಯಲ್ಲಿ ಅದಕ್ಕೆ ಮರು ಬಡ್ಡಿಯನ್ನ ಪಾವತಿ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು. ಇವತ್ತು ಇಂಟ್ರೆಸ್ಟ್ ಕೂಡ ಕೊಡಬೇಕು. ಇದು ನಮ್ಮ ಡಿಮ್ಯಾಂಡ್ಸ್ ಆಗಿದೆ. ನಾವು ಕೇವಲ ಇದು ಪ್ರೆಸ್ ಮೀಟ್ ಯಾವ್ದಾದ್ರೂ ಒಂದು ತೀರ್ಮಾನ ಮಾಡಬೇಕು, ಅಥವಾ ಪರಿಹಾರ ಕೊಡಬೇಕು, ಅಥವಾ ಜಮೀನಾದ್ರೂ ವಾಪಸ್ ಕೊಡಬೇಕು. ಬಡ್ಡಿ ಸಮೇತ ಕೊಡಬೇಕು ಪರಿಹಾರ. ಈಗ ಜನತಾದಳ ಪಕ್ಷಕ್ಕೆ, ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿಗೆ ಅವಕಾಶ ಇರೋದು ಫೀಲ್ಡ್ ಅಲ್ಲಿ ಕೆಲಸ ಮಾಡಕ್ಕೆ ಅಲ್ವಾ? ಸದನದೊಳಗಡೆ ಮಾತಾಡೋ ಅವಕಾಶ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ನೀವು ಬಿಡದಿ ವಿಚಾರನೂ ನೋಡಿದಿರಿ. 2025 ಜನವರಿ ತಿಂಗಳಲ್ಲಿ ಕೈಗೆತ್ಕೊಂಡಂಥದ್ದು ಬಿಡದಿ ಹೋರಾಟ. ಅಂದಿನಿಂದ ಇಂದಿನವರೆಗೂ ಕೂಡ ಅಲ್ಲೂ ಕೂಡ ನಾವು ಗಟ್ಟಿ ನಿಲುವಿಂದ ರೈತರ ಜೊತೆ ನಿಂತ್ಕೊಂಡಿದ್ದೀವಿ. ಸೊ ಒಟ್ಟಾರೆಯಾಗಿ ರಿಯಲ್ ಎಸ್ಟೇಟ್ ಸರ್ಕಾರದ ವಿರುದ್ಧವಾಗಿ ಜನತಾದಳ ಪಕ್ಷ ಬೀದಿಗಿಳಿಯುತ್ತೆ, ಅತಿ ಶೀಘ್ರದಲ್ಲೇ ಬೀದಿಗಿಳಿಯುತ್ತೆ. ಅಲ್ಲ, ಫಾರ್ಮ್ ತುಂಬಾ ಸಿಂಪ್ಲಿಫೈಡ್ ವರ್ಜನ್ ಸರ್. ಅಲ್ಲ, ಏನಿಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಯಾಕಂದ್ರೆ ನನಗೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ, ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ತುಂಬಾ ಜನ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಸರ್ ಏನ್ ಮಾಡ್ಬೇಕು, ನಮಗೆ ಒಂದು ಗೊಂದಲದ ವಾತಾವರಣ, ಗೊಂದಲದ ಗೂಡಾಗಿದೆ ನಮ್ಮ ತಲೆ ಇವತ್ತು. ಯಾಕಂದ್ರೆ ಅಲ್ಲಿ ನೋಡಿದ್ರೆ ಟೋಲ್ ಕಟ್ಬೇಕು ಅಂತಾರೆ, ಕುಮಾರಸ್ವಾಮಿ ಅವ್ರು ನೋಡಿದ್ರೆ ಟೋಲ್ ಕಟ್ಬೇಡಿ ಅಂತಾರೆ. ಏನ್ ಮಾಡ್ಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಅಲ್ಲ, ವೆಬ್ಸೈಟ್ ಅಲ್ಲೆಲ್ಲ ಅಂಶಗಳು ಕ್ಲಿಯರ್ ಆಗಿತ್ತು. ಟೋಲ್ ಕಟ್ಟಬಾರ್ದು ಅನ್ನೋದಕ್ಕೆ ವೆಬ್ಸೈಟ್, ಟೋಲ್ ಯಾತಕ್ಕೆ ಕಟ್ಟಬಾರ್ದು ಅನ್ನೋದಕ್ಕೆ ಎಲ್ಲಾ ರೀತಿಯಾದಂತ ಅಂಶಗಳು ಈ ವೆಬ್ಸೈಟ್ ನಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ.
ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ. ಅವ್ರಿಗೆ ಸಂಪರ್ಕ ಮಾಡೋದಕ್ಕೆ, ಅವ್ರ ಜೊತೆ ಸಂಪರ್ಕದಲ್ಲಿ ಇರೋದಕ್ಕೆ. ಯಾಕೆಂದ್ರೆ ಇದೊಂದು ಜನಾಂದೋಲನ ಆಗ್ಬೇಕು. ಇದು ಕೇವಲ ಒಂದು ಜನತಾದಳ ಪಕ್ಷದ ಒಂದು ಹೋರಾಟ ಅಷ್ಟೇ ಅಲ್ಲ. ಯಾಕೆಂದ್ರೆ ಇಲ್ಲಿ ಪ್ರತಿನಿತ್ಯ ನೈಸ್ ರೋಡ್ ನ ಉಪಯೋಗ ಮಾಡ್ತಕ್ಕಂಥವ್ರು ಕ್ಯಾಬ್ ಡ್ರೈವರ್ಸ್ ಗಳಿದ್ದಾರೆ, ರೈತರಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ತುಂಬಾ ಜನ ಈ ಬೈಕರ್ಸ್ ಅಸೋಸಿಯೇಷನ್ಸ್ ಅವ್ರು ಓಡಾಡ್ತಾರೆ, ಅವರು ಕೂಡ ಟಚ್ ಅಲ್ಲಿ ಇದ್ದಾರೆ. ಸೊ ಇವರೆಲ್ಲ ಯಾತಕ್ಕೋಸ್ಕರ ಟೋಲ್ ಕಟ್ಟಬೇಕು ಅಂತ ಕೇಳ್ತಾರೆ. ಆಮೇಲೆ ಇನ್ಫ್ಯಾಕ್ಟ್ ನೀವು ಶುಕ್ರವಾರ ಹೊರಟ್ರೆ ಭಾನುವಾರ ಬರ್ತಕ್ಕಂಥ ಒಂದು ದೊಡ್ಡ ಈ IT ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರೆಲ್ಲ ನೀವೆಲ್ಲ ಹೋಗ್ಬೇಕು ಅಂದ್ರೂ ನೈಸ್ ರೋಡ್ ನ ಉಪಯೋಗ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಜಾಗೃತಿ ಮೂಡಿಸಬೇಕಾಗಿದೆ. ಒಟ್ಟಾರೆಯಾಗಿ ಈ ಟೋಲ್ ಯಾಕೆ ಕಟ್ಟಬಾರ್ದು ಅನ್ನೋದಕ್ಕೆ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀವಿ.